ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಯಾಣಿ, ಕಾಫಿ. ಅಮ್ಮ ಕರೀತಿದ್ದಾರೆ, ಹೋಗು. ಒಂದೆರಡು ನಿಮಿಷ ಆದ್ರೆ ಆಫೀಸರ್ ಈ ಕಾಫಿ ಕುಡಿದು ನನ್ನನ್ನ ಹೊಗಳ್ತಾನೆ ಅನ್ಕೊಂಡೆ. ಅಷ್ಟರಲ್ಲೇ ಕುಡಿಲಿಲ್ಲ ಅಂದ್ರೆ ಸಾಯ್ತಾಳ ಏನು. ಕಾಫಿಲಿ ಕಾಫಿ ಪೌಡರ್ ಬದಲು ಮೆಣಸಿನ ಪುಡಿ ಹಾಕಿ ಕೊಡ್ಬೇಕು. ಅಮ್ಮ ಕರೀತಿದ್ದಾರೆ, ಹೋಗು. ಓ ಇಲ್ಲ ಕಂದ, ಅಳ್ಬೇಡ ಅಳ್ಬೇಡ. ಇಲ್ಲ 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 ಇಲ್ಲ, ಅಳ್ಬೇಡ ಅಳ್ಬೇಡ. ಏನ್ ಹಾಗೆ ನೋಡ್ತಿದ್ಯಾ? ಕಾಫಿ ಅಂದ್ರೆ ಬಿಸಿಯಾಗಿ ಕೊಡ್ಬೇಕು, ಬಿಸಿ ಆರ್ಸಿ ಅಲ್ಲ. ಎಷ್ಟು ಸಲ ಹೇಳ್ಬೇಕು ನನ್ ಮುಖಕ್ಕೆ ಕಾಫಿ ಹಾಕು ಅಂತ? ಸಾರಿ ಅತ್ತೆ, ಕಾಫಿ ಬಿಸಿಯಾಗೇ ಇದೆ. ಬಿಸಿ ಇದೆ ಅಂತ ನಿನ್ನ ಹತ್ರನೇ ಇಟ್ಕೊಂಡಿದ್ಯಲ್ಲ, ನನ್ ಮುಖಕ್ಕೆ ಹಾಕು. ಹಾಕು. ಆಯ್ತು ಅತ್ತೆ. ಸರ್, ನಾವು ಬರ್ತಿದೀವಿ ಅಂತ ಅವ್ರಿಗೆ ಮೊದಲೇ ಗೊತ್ತಾಗಿದೆ ಅನ್ಸುತ್ತೆ. ಜಸ್ಟ್ ಮಿಸ್ ಆದ್ರು. ಅಯ್ಯೋ, ಸುಟ್ಬಿಟ್ಲು. ಅಯ್ಯೋ, ನನ್ ಮುಖ ಸುಟ್ಬಿಟ್ಲು. ನನ್ನ ಸಾಯಿಸ್ಬಿಡ್ತಾಳೆ ದೇವ್ರೆ. ಏನಾಯ್ತಮ್ಮ? ಅಮ್ಮ ಅಮ್ಮ ಏನಾಯ್ತಮ್ಮ? ಏನಾಯ್ತಾ? ನನ್ ಮೇಲೆ ಮನಸ್ಸು ತುಂಬಾ ದ್ವೇಷ ಇಟ್ಕೊಂಡು ಕಾಫಿ ಕೇಳ್ದೆ ಅಂತ ನನ್ ಮುಖಕ್ಕೆ ಬಿಸಿ ಬಿಸಿ ಕಾಫಿ ಚೆಲ್ಲಿದ್ಲು ಈ ರಾಕ್ಷಸಿ. ಕಲ್ಯಾಣಿ, ಯಾಕಮ್ಮ ಹೀಗ್ ಮಾಡ್ದೆ? ಅದು ಮೈ ತುಂಬಾ ಕೊಬ್ಬು ಜಾಸ್ತಿ ಆಗಿ. ಇಷ್ಟಕ್ಕೂ ನೀವೇನ್ರಿ ಅಮ್ಮ ಪುಟ್ಟಿ ಅಂತ ಕೇಳ್ತಿದ್ದೀರಾ? ಇವಳಿಗೆ ಕೊಬ್ಬು ಜಾಸ್ತಿ ಆಗಿದೆ. 4 ಬಾರ್ಸಿದ್ರೆ ದಾರಿಗೆ ಬರ್ತಾಳೆ. ದಮಯಂತಿ, ನಿಂತ್ಕೋ ಅನುಪಮ, ನಿಂತ್ಕೋ ಅನುಪಮ. ಕೈ ಇಳಿಸು, ಕೈ ಇಳಿಸು. ಚಿಕ್ಕ ಮಗು ಮೇಲೆ ಕೈ ಮಾಡಿದ್ರೆ ಮಗಳು ಅಂತನೂ ನೋಡ್ದೆ ಸಾಯಿಸ್ಬಿಡ್ತೀನಿ. ನನ್ನ ಮೊಮ್ಮಗಳು ನನಗೂ ಮಧ್ಯೆ ಗೋಡೆನ ಅಡ್ವಾಗಿ ಕಟ್ಟಿರ್ಬೋದು, ಆದ್ರೆ ನಮ್ಮ ಮನಸ್ಸಲ್ಲಿರೋ ಪ್ರೀತಿಗೆ ಅಡ್ಡವಾಗಿ ಯಾವ ಗೋಡೆನೂ ಕಟ್ಟಕ್ಕಾಗಲ್ಲ, ನಮ್ಮನ್ನ ದೂರ ಮಾಡಕ್ಕಾಗಲ್ಲ. ನನ್ನ ಮೊಮ್ಮಗಳು ಬೇಕು ಅಂತ ಯಾವ ತಪ್ಪನ್ನು ಮಾಡಲ್ಲ, ಆ ನಂಬಿಕೆ ನನಗಿದೆ. ಕಲ್ಯಾಣಿ ಮೇಲೆ ನನಗೂ ನಂಬಿಕೆ ಇದೆ ದಮಯಂತಿ, ಅವಳು ತಪ್ಪು ಮಾಡಲ್ಲ. ಅಂದ್ರೆ
ಇವಳು ನನ್ ಮುಖಕ್ಕೆ ಕಾಫಿ ಎರ್ಚಲಿಲ್ಲ ಅಂತೀರಾ ಅಷ್ಟೇನಾ? ನನ್ ಮುಖದ ಮೇಲೆ ಕಾಫಿ, ಕಲ್ಯಾಣಿ ಕೈಯಲ್ಲಿ ಕಪ್ಪು ಕಾಣಿಸ್ತಾ ಇಲ್ವಾ ನಿಮ್ಗೆ? ಎಲ್ರ ಹಾಗೆ ನಿಮ್ಗೂ ಕಣ್ಣು ಮುಚ್ಚಿ ಹೋಗಿದ್ಯಾ? ಕಲ್ಯಾಣಿ ನೀನ್ ಹೇಳು, ಅಷ್ಟಕ್ಕೂ ಏನ್ ನಡೀತು? ಮಾವ, ಅದು ಆಫೀಸರ್ ಕಾಫಿ ಕೇಳಿದ್ರು. ನಾನ್ ಕಾಫಿ ತಗೊಂಡು ಹೋಗಿ ಕೊಟ್ಟೆ. ಕಾಫಿ ತಗೊಳ್ಳಿ ಆಫೀಸರ್. ಅಲ್ಲಿಡು. ಎಷ್ಟು ಸಲ ಹೇಳ್ಬೇಕು ನನ್ ಮುಖಕ್ಕೆ ಕಾಫಿ ಹಾಕು ಅಂತ? ಅತ್ತೆ ಅಷ್ಟು ಸಲ ನನ್ ಮುಖಕ್ಕೆ ಕಾಫಿ ಹಾಕು ಅಂತ ಕೋಪದಲ್ಲಿ ಕೇಳಿದ್ದಕ್ಕೆ ನಿಜವಾಗ್ಲೂ ಹಾಕು ಅಂತಿದ್ದಾಳೇನೋ, ಹಾಗ್ ಮಾಡ್ಲಿಲ್ಲ ಅಂದ್ರೆ ಕೋಪ ಬರುತ್ತೇನೋ ಅಂತ ಅವ್ರು ಹೇಳ್ದ ಹಾಗೆ ಅವ್ರ ಮುಖಕ್ಕೆ ಕಾಫಿ ಎರಚ್ದೆ. ಅಯ್ಯೋ, ಕೇಳಿಸ್ಕೊಂಡ್ರಾ? ನಾನು ಕಾಫಿ ತಗೊಂಡ್ ಬಾ ಅಂದ್ರೆ ನನ್ ಮುಖಕ್ಕೆ ತಂದು ಎರ್ಚಿದ್ದು ಅಲ್ದೆ ಹೇಗ್ ಉತ್ತರ ಕೊಡ್ತಾ ಇದ್ದಾಳೆ? ಚಿಕ್ಕಂದಿನಿಂದ ಬೇರೆ ಭಾಷೆನ ಬಿಡು, ಎಲ್ರಿಗೂ ಅರ್ಥ ಆಗ ಕನ್ನಡನ ಕಲಿ ಅಂತ ಇವಳಿಗೆ ಎಷ್ಟು ಸಲ ಹೇಳಿದ್ರು ಅರ್ಥನೇ ಆಗ್ಲಿಲ್ವೇನೋ? ಅನುಪಮ, ನನ್ನ ಮೊಮ್ಮಗಳು ನೀನ್ ಹೇಳಿತಾನೆ ಮಾಡಿದ್ದು? ಮುಖಕ್ಕೆ ಹಾಕು 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 ಅಂತ ಹೇಳಿದ್ದಕ್ಕೆ ಹಾಕಿದ್ಲು, ತಪ್ಪೇನಿದೆ? ಇನ್ಮೇಲಾದ್ರೂ ಕೆಲ್ಸನ ಸರಿಯಾಗಿ ಹೇಳೋದ್ ಕಲ್ತ್ಕೋ. ತಲೆ ಹಟ್ಟ ಮಾತಾಡೋದನ್ ಬಿಡು. ಕೇಳಿಸ್ಕೊಂಡ್ಯಾ ಶೌರ್ಯ? ಈಗ ಕಾಫಿ ಹಾಕು ಅಂದಿದ್ದಕ್ಕೆ ನನ್ ಮುಖಕ್ಕೆ ಎರ್ಚಿದ್ಲು. ನಾಳೆ ಆಸಿಡ್ ಹಾಕು ಅಂತೀನಿ, ಹಾಕ್ತಾಳಾ? ಯಾಕೆ ಡೌಟಾ ಪಲ್ಲವಿ? ಖಂಡಿತವಾಗ್ಲೂ ಹಾಕ್ತಾಳೆ. ಅಲ್ಲಿವರೆಗೂ ನಿನ್ ಬಾಯಿ ದಾರಿಗೆ ಬರಲ್ಲ ಪಲ್ಲವಿ. ಅವರು ಒಬ್ಬರನ್ನೊಬ್ರು ಅಡ್ಡ ಇಟ್ಕೊಂಡು ನನ್ಗೆ ಹೇಳ್ತಾ ಇದ್ದಾರೆ ಶೌರ್ಯ. ಇದಕ್ಕೆ ಈ ಗೋಡೆ ಮಧ್ಯದಲ್ಲಿ ಯಾಕೆ? ಇವ್ರ ಹತ್ರ ಮಾತ್ ಕೇಳೋ ಅಗತ್ಯ ನಮಗಿಲ್ಲ. ಹೋದ್ರೆ ಹೋಗ್ಲಿ ಬಿಡು, ನಮ್ ದುಡ್ಡು ಇಡೀ ಆಸ್ತಿನ ಅವ್ರಿಗೆ ಬರ್ದ್ಕೊಟ್ಬಿಡು ಶೌರ್ಯ. ಎಲ್ಲಾದ್ರೂ ದೂರ ಹೊರಟೋಗೋಣ. ಅವಶ್ಯಕತೆ ಇಲ್ಲ ಅಮ್ಮ. ಯಾರೋ ಏನೋ ಅಂದ್ರು ಅಂತ ನಮ್ಮನೆಯಿಂದ ನಾವು ಹೊರಗಡೆ ಹೋಗೋದು ಅಂದ್ರೆ ಏನು? ಈಗೇನು? ನಮ್ಮಮ್ಮ ಮುಖಕ್ಕೆ ಕಾಫಿ ಹಾಕು ಅಂದ್ರು, ಅದಕ್ಕೆ ಹಾಕ್ದೆ ಅಂತ ಹೇಳ್ತಿದ್ಯಾ, ಅಷ್ಟೇ ತಾನೆ? ಹೌದು ಆಫೀಸರ್. ಸೊ ಇದರಲ್ಲಿ ನಿನ್ ತಪ್ಪು ಏನೂ ಇಲ್ಲ ಅಂತಿದ್ಯಾ? ಹೌದು. ಸರಿ, ನಾನ್ ಕಾಫಿ ಕೇಳಿದಕ್ಕೆ ಮೆಣಸಿನ ಪುಡಿ ಹಾಕಿ ಯಾಕೆ ಕಾಫಿ ಮಾಡ್ಕೊಂಡು ಬಂದೆ? ನನ್ನ ಬಾಯಿ ಉರಿಯೋ ಹಾಗೆ ಯಾಕೆ ಮಾಡ್ದೆ? ನಾನು ಕಾಫಿ ಪೌಡರೇ ಹಾಕಿದ್ದು. ಸರಿ 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 ಸರಿ, ನಾನೇ ಸುಳ್ಳು ಹೇಳ್ತಾ ಇದ್ದೀನಿ. ನೀನ್ ಮಾಡಿರೋ ಕಾಫಿ, ಹಾಕಿರೋ ಕಾಫಿ ಪೌಡರ್ ಸ್ಟವ್ ಮೇಲೆ ಇರ್ಬೇಕಲ್ವಾ? ಅದೇ ಕಾಫಿ ತಗೊಂಡ್ ಬರ್ತೀನಿ, ಕುಡಿ. ತಗೋ, ನೀನ್ ಮಾಡಿರೋ ಕಾಫಿ ಕುಡಿ. ನೀನು ನನ್ನ ಮೇಲೆ ಕೋಪದಲ್ಲಿ ಮಾಡಿರೋ ಕಾಫಿ ನಾನ್ ನಿನ್ನ ಮೇಲೆ ಪ್ರೀತಿಯಿಂದ ತಂದ್ಕೊಟ್ಟಿದ್ದೀನಿ, ಕುಡಿ.
ಕುಡಿ. ಅಯ್ಯೋ ನಿಧಾನ ಕುಡಿ. ತುಂಬಾ ಚೆನ್ನಾಗಿದೆ ಕಾಫಿ, ಕುಡಿ. ಸಾರಿ ಆಫೀಸರ್, ಬೈ ಮಿಸ್ಟೇಕ್ ಕಾಫಿ ಪುಡಿ ಅನ್ಕೊಂಡು ಮೆಣಸಿನ ಪುಡಿ ಹಾಕ್ಬಿಟ್ಟೆ. ಅಲ್ಲ, ಇಷ್ಟಕ್ಕೆಲ್ಲ ಸಾರಿ ಯಾಕೆ ಕಲ್ಯಾಣಿ? ಅದರಲ್ಲಿ ಒಂದು ತೊಟ್ಟು ಕಾಫಿ ಉಳಿದಾನೆ, ನೀನ್ ಕುಡಿಬೇಕು. ನನಗ ತುಂಬಾನೇ ಖುಷಿ ಆಗತ್ತೆ. ಕುಡಿ ಕುಡಿ. ಕುಡಿ ಕುಡಿ ಅಂದೆ ತಾನೆ. ಶೌರ್ಯ, ಮನುಷ್ಯರಿಗೆ ಒಂದು ಸಲ ಹೇಳ್ತಾರೆ, ಒಂದು ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ಕುಡಿ. ಅಷ್ಟು ಅಮಾಯಕಿ ತರ ನೋಡಿದ್ರೆ ನಾನೇನ್ ಕರ್ಗೋದಿಲ್ಲ. ಕರ್ಗೋದಕ್ಕೆ ನೀನ್ ಮನುಷ್ಯ ಆಗಿದ್ರೆ ಅಲ್ವಾ? ಯಾಕೆ ರಾಕ್ಷಸನ್ ತರ ಆಡ್ತಿದ್ಯಾ? ನನ್ನ ಮನೆ, ನನ್ನ ಹೆಂಡತಿ, ನನ್ನ ಇಷ್ಟ. ಬೇರೆಯವ್ರು ಯಾರೋ ಏನೋ ಅನ್ಕೋತಾರೆ ಅಂತ ನಾನ್ ಬದಲಾಗೋದಿಲ್ಲ. ನಾನ್ ಹೀಗ್ ಬದಲಾಗೋದಕ್ಕೆ ಕಾರಣ ಅವ್ರ ಮೊಮ್ಮಗಳೇ ಅಂತ ಹೇಳಮ್ಮ. ತಪ್ಪು ಮಾಡಿದವ್ರಿಗೆ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅನ್ನೋ ಅಭ್ಯಾಸ ನನ್ನನ್ನ ಬೆಳೆಸಿದವರೇ ಕಲಿಸಿದ್ದಾರೆ. ನಾನು ಕೂಡ ಅದನ್ನೇ ಪಾಲಿಸ್ತಾ ಇದ್ದೀನಿ. ತಪ್ಪು ಮಾಡೋದು ಅವರ ಮೊಮ್ಮಗಳಿಗೆ ತುಂಬಾ ಅಭ್ಯಾಸ ಆಗಿದೆ ಅಂತ ಹೇಳಮ್ಮ. ಇವತ್ತಿಗೂ ಸಂಪದ ಜೊತೆ ಟಚ್ ಅಲ್ಲಿದ್ದು ನಮ್ಮ ಆಫೀಸರ್ಸ್ಗಳಿಗೆ ಸಿಗದೆ ಇರೋದಕ್ಕೆ ಕಾರಣ ಕೂಡ ಅವರ ಮುದ್ದಿನ ಮೊಮ್ಮಗಳೇ ಅಂತ ಹೇಳಮ್ಮ. ನಿಜವಾಗ್ಲೂ ನನ್ ಸಂಪದ ಜೊತೆ ಟಚ್ ಅಲ್ಲಿ ಇಲ್ಲ ಆಫೀಸರ್. ಏಯ್, ಮುಚ್ಚು ಬಾಯ್. ಕುಡಿ. ಇಲ್ಲಿ ಕೂತ್ಕೋ. ನನ್ಗೆಲ್ಲ ಆಗ್ತಿಲ್ಲ ಸಿದ್ದು, ನಾವು ತಡ್ಕೊಳಕ್ ಆಗ್ತಿಲ್ಲ ನನ್ಗೆ. ಸ್ವಲ್ಪ ಸುಧಾರಿಸ್ಕೋ ಸ್ಯಾಮ್. ಯಾವ್ದಾದ್ರೂ ಊರಿಗೆ ಹೋಗೋಣ. ಇದೆಲ್ಲ ನಿನ್ನಿಂದಾನೆ.
ಅನಾವಶ್ಯಕವಾಗಿ ಮೊಬೈಲ್ ಆನ್ ಮಾಡಿದೆ, ಅವ್ರು ಟ್ರೇಸ್ ಮಾಡಿದ್ರು. ಸಾರಿ ಸ್ಯಾಮ್, ಪೊಲೀಸರು ನಮ್ಮನ್ನು ನೋಡಲ್ಲ, ನಾವ್ ಎಲ್ಲಿದೀವಿ ಅಂತ ಗೊತ್ತಿರೋ ಚಾನ್ಸೇ ಇರಲ್ಲ. ವಿ ಆರ್ ಸೇಫ್ ನೌ. ಹಾಗ ಅನ್ಕೊಳ್ಳೋದಕ್ಕಾಗೋದಿಲ್ಲ ಸಿದ್ದು. ಶೌರ್ಯ ನಮ್ಮನ್ನ ಹಿಡಿಯೋದಕ್ಕೆ ನೋಡ್ತಿದ್ದಾನೆ. ನೀನು ಕರೆಕ್ಟ್ ಟೈಮ್ಗೆ ಪೊಲೀಸ್ ಅವ್ರನ್ನ ನೋಡಿದಿಕ್ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಾವು ಸಿಕ್ಕಾಕೊಳ್ತಾ ಇದ್ವಿ. ಸ್ಯಾಮ್, ನಾವು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು, ಬಾ. ಏನಾಯ್ತು ಸಿದ್ದು? ಪೊಲೀಸ್ ಅವರು ಸ್ಯಾಮ್. ಪೊಲೀಸ್ ಅವರ? ಹೌದು, ರಿಸೆಪ್ಷನ್ ಅಲ್ಲಿ ಪೊಲೀಸ್ ಅವರು ನಮ್ಮ ಬಗ್ಗೆನೇ ಕೇಳ್ತಾ ಇದ್ದಾರೆ. ನಾವು ಹೋಗ್ಬೇಕು. ಕಮಾನ್, ಮೇಕ್ ಇಟ್ ಫಾಸ್ಟ್, ಬೇಗ. ನಿಜಾನೇ ಸ್ಯಾಮ್, ನೆಕ್ಸ್ಟ್ ನಾವು ಇಂಥ ತಪ್ಪು ಮಾಡಬಾರ್ದು. ನಾವು ಈ ತರ ಹೋಟೆಲಲ್ಲಿದ್ರೆ ನಾವು ಈಸಿಯಾಗಿ ಸಿಕ್ಕಾಕೊಳ್ಳೋ ಚಾನ್ಸ್ ಇದೆ. ನಾವಿಲ್ಲೇ ಇರಬೇಕು, ಆದ್ರೆ ಅವ್ರಿಗೆ ಸಿಕ್ಕಾಕೋಬಾರ್ದು. ಸೊ ನಾವು ಯಾವ್ದಾದ್ರು ಬಸ್ ಹತ್ತಿ ಇಲ್ಲಿಂದ ಮೈಸೂರಿಗೆ ಹೋಗೋಣ. ಅಲ್ಲಿಗ? ಹೌದು ಸ್ಯಾಮ್, ಶೌರ್ಯನ್ ಕೈಗೆ ಸಿಕ್ಕಾಕೋಬಾರ್ದು ಅಂದ್ರೆ ಅದೇ ಸೇಫ್ ಪ್ಲೇಸ್. ನಮ್ಮ ಹತ್ರ ದುಡ್ಡು ಕೂಡ ಜಾಸ್ತಿ ಇಲ್ಲ. ಕೋಟಿ ಇದೆ ಅಂದ್ಕೊಂಡು ಕೋಟಿ ಆಸೆ ಜೊತೆಗೆ ಬಂದ್ವಿ. ಎಲ್ಲರೂ ಸೇರಿ ನಮ್ಮನ್ನ ಮೋಸ ಮಾಡಿದ್ರು. ಯಾರನ್ನೂ ಸುಮ್ಮನೆ ಬಿಡಲ್ಲ ಸ್ಯಾಮ್, ಎಲ್ಲರ ಲೆಕ್ಕನೂ ತೀರಿಸ್ತೀನಿ. ಸರಿ, ಜಾಸ್ತಿ ಹೊತ್ತಿಲ್ಲಿರೋದು ಒಳ್ಳೇದಲ್ಲ, ಬಾ ಹೋಗೋಣ. ಕುಡಿ ಕುಡಿ ಅಂದೆ ತಾನೆ. ಕುಡಿ. ಶತ್ರುಗಳ ಆರ್ತನಾದಗಳು ಎಷ್ಟು ಸಂತೋಷ ಕೊಡತ್ತೆ. ಕೊಡುತ್ತೆ, ಯಾಕೆ ಕೊಡಲ್ಲ? ನೀನ್ ಮನುಷ್ಯ ಆಗಿದ್ರೆ ಅಲ್ವಾ? ಪಾಪ ಕಲ್ಯಾಣಿ ಅಷ್ಟು ನೋವು ಪಟ್ಲು ಅನ್ನೋ ಕರುಣೆ ಇಲ್ದೆ ಆನಂದವಾಗಿ ಹೇಗ್ ನಗ್ತಾ ಇದೀಯ ದಮಯಂತಿ ನೀನು? ಏನು, ನಿಮ್ ತಂಗಿ ಮಗಳು ಅಂತ ಪ್ರೀತಿನ ಜಾಸ್ತಿ ಬೆಳೆಸ್ಕೊತಾ ಇರೋ ಹಾಗಿದೆ. ಹೌದು, ಮನುಷ್ಯರು ಅಂದ್ಮೇಲೆ ಪ್ರೀತಿ ಆತ್ಮೀಯತೆ ಇರುತ್ತೆ. ನನ್ ಜೊತೆ ನನ್ ತಂಗಿ ಇಲ್ದಿದ್ರು ನನ್ ಸೊಸೆಲಿ ತಂಗಿ ನೋಡ್ತಾ ಇದ್ದೀನಿ. ಕಲ್ಯಾಣಿ ನನ್ ಸೊಸೆ ಅನ್ನೋ ವಿಷಯನ ಪಕ್ಕಕ್ಕಿಟ್ರೆ ಕಲ್ಯಾಣಿ ಚಿಕ್ಕ ಹುಡುಗಿ, ಇನ್ನು ಅಡ್ಗೆ ಮಾಡಕ್ಕೂ ಬರಲ್ಲ. ಅವಳಿಗೆ ಅಡ್ಗೆ ಮನೆಯಲ್ಲಿ ಯಾವ್ದಕ್ಕೆ ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಅಂತ ಹುಡುಗಿ ಕಾಫಿ ಪುಡಿ ಅನ್ಕೊಂಡು ಗೊತ್ತಿಲ್ಲದೆ ಖಾರದ ಪುಡಿ ಹಾಕ್ಬಿಟ್ಟಿದ್ದಾಳೆ. ಬುದ್ಧಿ ಹೇಳೋದನ್ ಬಿಟ್ಟು ನೀನು ನಿನ್ ಮಗ ಸೇರ್ಕೊಂಡು ಇಷ್ಟೊಂದು ಕ್ರೂರವಾಗಿ ನಡ್ಕೊಳ್ಳೋದ? ಹಾಗೆ ಮಾಡ್ತಾರೆ, ಮಾಡ್ಬೇಕು ಕೂಡ. ಆಗ್ಲೇ ಎರಡನೇ ಸಲ ತಪ್ಪಾಗಲ್ಲ. ಯಾವ ಕೆಲ್ಸ ಹೇಳಿದ್ರು ಮೈ ತುಂಬಾ ಕಣ್ಣಿಟ್ಕೊಂಡು ಕೆಲ್ಸ ಮಾಡ್ತಾಳೆ. ಇಷ್ಟಕ್ಕೂ ಅವಳು ನನ್ ಮುಖಕ್ಕೆ ಬಿಸಿ ಬಿಸಿ ಕಾಫಿನ ಎರ್ಚಿದಾಳೆ. ಅದ್ರ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ, ಅದು ತಪ್ಪಲ್ವಾ? ಅವಳು ಗೊತ್ತಿದ್ದು ತಪ್ಪು ಮಾಡ್ಲಿಲ್ವಾ? ಕಲ್ಯಾಣಿ ಬೇಕು ಅಂತೇನು ಮಾಡಿಲ್ಲ. ಅವಳ ಮೇಲೆ ಕಿರಿಚಾಡ್ತಾ ನನ್ ಮುಖಕ್ಕೆ ಕಾಫಿ ಹಾಕು ಅಂತ ಹೇಳ್ತಿದ್ರೆ ನೀನ್ ನಿಜವಾಗ್ಲೂ ಹೇಳ್ತಿದೀಯೇನೋ? ನಿನ್ ಮುಖಕ್ಕೆ ಕಾಫಿ ಹಾಕ್ಲಿಲ್ಲ ಅಂದ್ರೆ ಎಲ್ಲಿ ಕೋಪದಲ್ಲಿ ನೀನು ಅವಳಿಗೇನೋ ಮಾಡ್ಬಿಡ್ತೀಯ ಅಂತ ನಿನ್ ಮುಖದ ಮೇಲೆ ಕಾಫಿ ಹಾಕಿದ್ಲು, ಅಷ್ಟು ಬಿಟ್ರೆ. ಅಪ್ಪ, ಏನಿದು? ಅಮ್ಮನ ಮೇಲೆ ಹೊಸದಾಗಿ ಜಗಳ ಆಡ್ತಿದ್ಯಾ? ಎಲ್ಲ ಆ ಕಲ್ಯಾಣಿ ಮಹಾತ್ಮೆ ಕಣೋ. ನಿನಗೆ ಅದನ್ನೇ ಹೇಳ್ತಿದ್ದೀನಿ ದಮಯಂತಿ, ಪ್ರತಿಯೊಂದಕ್ಕೂ ಕಲ್ಯಾಣಿದೆ ತಪ್ಪು ಅಂತ ಅವಳಿಗೆ ಬೈಬೇಡ. ಕಾಲ ಯಾವಾಗ್ಲೂ ಹೀಗೆ ಇರಲ್ಲ. ಅಪ್ಪ, ಕೂಲ್. ನಿನ್ ಹಾಗೆ ನಾನು ಕೂಡ ಮೊದಲು ಕಲ್ಯಾಣಿನ ಅಮಾಯಕಿ ಅನ್ಕೊಂಡಿದ್ದೆ. ಆದ್ರೆ ನಮ್ಮನ್ನೆಲ್ಲ ಮೋಡಿ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಕಲ್ಯಾಣಿ ಅವ್ರ ಅಮ್ಮನ್ನ ನಮ್ಮ ಮನೆಯೊಳಗೆ ಬರೋಕ್ ಬಿಡ್ಲಿಲ್ಲ ಅಂತ ಹಾಗೆ ತೀರಿಸ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಆದ್ರೆ ನನ್ನ ಜೀವನನ ನಾಶ ಮಾಡ್ಬಿಟ್ಲು ಅಪ್ಪ. ಸಂಪದಾನ ನನ್ನಿಂದ ದೂರ ಹೋಗೋ ಹಾಗೆ ಮಾಡಿದ್ಲು. ಈಗ ಸಿಗದೆ ಇರೋ ಹಾಗೆ ಮಾಡ್ತಿದ್ದಾಳೆ. ಸಂಪದ, ಸಿದ್ದು ಇಬ್ರು ಇವತ್ತು ನಮ್ಮ ಆಫೀಸರ್ಸ್ಗೆ ಸಿಕ್ತಿದ್ರು. ಲಾಸ್ಟ್ ಮಿನಿಟ್ ಅಲ್ಲಿ ತಪ್ಪಿಸ್ಕೊಂಡ್ಬಿಟ್ರು. ನನಗೆ ಗೊತ್ತಿರೋ ಹಾಗೆ ಕಲ್ಯಾಣಿನೇ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾಳೆ ಅಂತ ಅನ್ಸುತ್ತೆ. ಕಲ್ಯಾಣಿಗೆ ಎಲ್ಲ ಗೊತ್ತು ಅಪ್ಪ.
ನಾನು ಕಲ್ಯಾಣಿಗೆ ಮೆಣಸಿನ ಪುಡಿ ಹಾಕಿರೋ ಕಾಫಿ ಮಾತ್ರ ಕುಡಿಸ್ದೆ. ಆದ್ರೆ ಅವಳು ನನಗೆ ವಿಷ ಕುಡಿಸೋ ಅಂತ ಕೆಲಸ ಮಾಡಿದ್ಲು. ಸಹಿಸ್ಕೊಳಕ್ಕಾಗದೆ ಇರೋಂಥ ನೋವು ಕೊಟ್ಲು ಅಪ್ಪ. ಅದು ಹಾಗಲ್ಲ ಕಣೋ. ಇನ್ನೇನು ಹೇಳ್ಬೇಡಪ್ಪ. ಒಂದು ಸರಿ ಪಾಸಿಟಿವ್ ಆಗಿ ಯೋಚನೆ ಮಾಡು, ಅವಳನ್ನ ಅರ್ಥ ಮಾಡ್ಕೋ. ನೀನು ನನ್ನ ಬಗ್ಗೆ ಯೋಚನೆ ಮಾಡುವಪ್ಪ, ದಾರಿಲಿ ಹೋಗೋರ ಬಗ್ಗೆ ಅಲ್ಲ. ಇನ್ಯಾವತ್ತು ಕಲ್ಯಾಣಿನ ವಹಿಸ್ಕೊಂಡು ಬರಬೇಡಪ್ಪ. ಅವಳಿಗೆ ಬೇಕಾಗಿರೋರು ನನಗೆ ಬೇಡದೇ ಇರೋರು. ನೀವ್ ಯಾವಾಗ ಬದಲಾಗ್ತಿರೋ, ಆ ದೇವ್ರು ನಿಮ್ಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ.